ಅದೆಲ್ಲ ಹೇಳ್ಬಾರ್ದು ಬಾಯ್ ಕೇಳ್ಬಾರ್ದು ಹಂಗೆಲ್ಲ. ಶ್ರೀರಾಮ್ ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡ್ರಿ. ಫರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ. ಟಿಕ್ಲಿನಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಳಗೆ ಏನು ಮಕ್ಕಳು ಸ್ಪೆಷಲ್ ಅದ ರೀ. ಏನಂತಂದ್ರ ಏನಿದ್ದಿರ್ಬೇಕು ಅಂತ ಗೆಸ್ ಮಾಡಕ್ಕೆ ನಾನು ಹೇಳ್ತೀನಿ ರೀ. ಅಲ್ಲಿ ಹೊಂಟಿದೇವ್ರಿ. ಈಕಿಗೆ ಮೂಗು ಚುಚ್ಚದಾರ, ಮೂಗು ಬಟ್ಟು ಚುಚ್ಚದಾರಿ ಫ್ರೆಂಡ್ಸ. ಈಗ ಮೂಗು ಚುಚ್ಚದ. ಇದು ಮೂಗ ಅವಾಗ ಚುಚ್ಕೊಂಡ್ರತ್ರಿ ಫ್ರೆಂಡ್ಸ. ಅದು ತೂತು ಮುಗಿಯದ್ರಿ. ಇವಾಗ ಮದ್ವಿ ಮಾಡ್ಕೊ ವಯಸ್ಸಿನಾಗ ಈಕಿ ಮೂಗು ಚುಚ್ಚ ಪರಿಸ್ಥಿತಿ ಬಂದದ್ರಿ. ಇವಾಗ ಮೂಗು ಚುಚ್ಚಬೇಕ್ರಿ ಫ್ರೆಂಡ್ಸ್. ಬ್ಯಾಸ್ರ ಮಾಡ್ಯಾರ ನೋಡ್ರಿ ಈಗ ನಮ್ಗೆ. ನೋಡಿ ಹಂಗೆ ನಗ್ತಾನ ಒಳಗೆ. ಮೂಗು ಚುಚ್ಚಕ್ಕೆ ಹೊಂಟಿರಿ ಫ್ರೆಂಡ್ಸ್. ಕೈಕಾಲು ಮುಖ ಅದೆಲ್ಲ ತಕ್ಕೊಂಡಿದ್ದೆವು. ಆಕಿನೂ ತಕ್ಕೊಂಡಳ. ಬರ್ರಿ ಇವಾಗ ಆಕಿ ಮೂಗು ಚುಚ್ಕೊಂಬರಮ್ಮಿ. ಅಲ್ಲಿ ಬಂಗಾರ ದುಕಾನ್ ನಮ್ದೇನ್ರಿ ಬಂಗಾರದ ಅವ ಬಂಗಾರದ ಹಾಕತ್ತಾರಿ. ನಾ ಸುಮ್ಮನೆ ಅಷ್ಟೇ ಬೆಳ್ಳಿದು. ನಂದು ಜೋಕರ್ ಮೂಗು ನಮ್ಮ ಮನೆಗೆ ಹೇಳ್ದೆ ಕೇಳಿಲ್ಲ. ನಮ್ಮ ಅಜ್ಜಿ ತರ ಮೂಗು ನಮ್ಮ ಮನೆಗೆ ಆಕಿಂದು ಅಂತ ಏನದಾರಿ ಫ್ರೆಂಡ್ಸ. ಮೂಗು ಬೇರೆ ಇಷ್ಟು ದಪ್ಪ ಅದ ರೀ. ಆನಿ ಮೂಗು ಇದ್ದಾಗ ಅದ ರೀ. ಹೆಂಗ ಮೂಗು ಚುಚ್ಚು ಗೊತ್ತಳು ಏನು ಸುದ್ದಿ. ನಾವು ಎಲ್ಲ ಸಣ್ಣವ್ರಿದ್ದಾಗೆಲ್ಲ ಹಿಂಗೆ ಚುಚ್ಚು ಗೊತ್ತಿದ್ರಿ ಫ್ರೆಂಡ್ಸ. ಅಂತರದಾಗ ನಮ್ಮ ಪಿಲ್ಲಿಗಂತೂ 7 ವರ್ಷ 9 ವರ್ಷನಾಗ ಚುಚ್ಚಿದೆ ರೀ ಮೂಗು. ಅವಾಗೇ ಆಕಿಗೆ ಅಷ್ಟು ಬೆನ್ನಾಗ್ಯದ. ಈಕಿ ಲಗ್ನಿಗೆ ಬಂದಾಳ್ರಿ ವಯಸ್ಸಿಗೆ. ಈಕಿ ಮೂಗು ಚುಚ್ಚಿರ ಅದ್ರ ಬೇರೆ ಮೂಗು ಬೇರೆ ದಮ್ಮ ಅದ ರೀ. ಹೆಂಗೋ ಅನ್ಸೋದು. ಇನ್ನೊಂದು ಆಕಿನ ಏನು ಆಸೆ ಇತ್ತಂದ್ರೆ ಆಕಿನ ಗಂಡಗ ಆಕಿನ ಗಂಡಗೆ ಬೆಲ್ಲ ತೊಗೊಂಡು ಮೂಗು ಚುಚ್ಕೋಬೇಕು ಅನ್ನೋದು ಭಾಳ ಇತ್ತು ಆಕಿಗೆ. ಆಕಿನ ಗಂಡ ಬರ್ರ ಹೋಗ್ಬಿಟ್ರಿ. ಬಂದ ಟ್ರಿಪ್ಗೆ ಹೋಗ್ಬಿಟ್ರೆ ಬಾಡಿಗೆ ಹೋಗ್ಯಾನ, ಕೆಲ್ಸಿಗೆ ಹೋಗ್ಯಾನ್ರ. ಹಂಗಾಗಿ ಅವ ಇದನ್ನ ಒಂದು ಸ್ವಲ್ಪ ಬ್ಯಾನಿ ಕಮ್ಮ ಆಗ್ತದೆ. ಹೌದಲ್ರಿ ಫ್ರೆಂಡ್ಸ್? ಕಮೆಂಟ್ ಹಾಕ್ರಿ. ಏನೋ ಒಂದು ತ್ರಾಸಲಕತ್ತನೋ ಸ್ವಲ್ಪ ನಮಗೆ ಪ್ರೀತಿ ಮಾಡೋರು ಬಾಜಿಕಿದ್ರ ಬ್ಯಾನಿ ಕಮ್ಮ ಆಗ್ತದ್ರಿ. ಗಂಡ ಬಾಜಿಕಿದ್ರ ಬ್ಯಾನಿ ಕಮ್ಮ ಆಗ್ತದೆ. ಹಂಗಾಗಿ ಆಕಿ ಯಜಮಾನಕಿ ಪ್ರೀತಿ ಮಾಡ್ತಾನ್ರಿ. ಅದಕ್ಕೆ ಇದು ಸಂಕಟ ಇದ್ರೆ ಬ್ಯಾನಿ ಕಮ್ಮ ಆಗ್ತಿತ್ತು. ಬಟ್ ಹೆಂಗೆ ಅಳತ್ತೋ ಅನ್ಸೋದು ಗೊತ್ತಿಲ್ಲ. ನೋಡಮ್ರಿ ಬಂಗಾರ ದುಕಾನ್ಗೆ ಹೋಗಮ್ರಿ. ಅಕ್ಸೆಲ್ಲ ಮೇಲೆ ಹೋಗಮ್ ಚುಚ್ಚಮ್ರಿ. ಅಲ್ಲಿ ವಿಡಿಯೋ ಮಾಡ್ತೀನಿ ಯಾವ ರೀತಿ ಮಾಡ್ತಾಳ ನೋಡಮ್ರಿ ಫ್ರೆಂಡ್ಸ್. ಈ ಕಡೆ ಬರ್ತಾ ಇರ್ತೀನಿ ನಾನು. ನಿಂಗಲ್ಲಿ ಏನೋ ಮಾಡೋದು ವಿಡಿಯೋ ಮಾಡ್ತೀನಿ ಬರೇನಾ. ರಾಜಿ ಗಪ್ಪು ಅನ್ನಲ್ಲ, ಏನೋ ಅನ್ನಲ್ಲ, ಹಳೆಬೇಡ ಅನ್ನಲ್ಲ, ಏನೋ ಅನ್ನಲ್ಲ, ಒಟ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಕಮೆಂಟ್ ಹಾಕತ್ರಿ ಯಾವ ರೀತಿ. ಇವಾಗ ಹೇಳಿ ಬರುತ್ತದ. ಗಂಡ ಇದ್ರೆ ಹೆಂಗತ್ತಿತ್ತು ಖುಷಿಯಾಗಿ. ಯಾವ ಹಳ್ಳಕತ್ತಳಿ ಈಗ ಹಳ್ಳಕತ್ತಳಿಗೆ ಮೂಗು ಚುಚ್ಚಿಕೊಸ್ತವ ಅಂದ. ಅಕ್ಕಿ ಅವ ಬಾತ್ರೂಮ್ದಾಗ ಹೊರಗೆ ಬರ್ತಾನೆ. ಈಗ ವಿಡಿಯೋ ಕಟ್ ಮಾಡತ್ತೈತ್ರಿ ಫ್ರೆಂಡ್ಸ್. ಹೋಗಂಬರ್ರಿ. ಮೂಗು ಚುಚ್ಕೊಂಬರ್ ಮ್ಯಾಗ ಚುಚ್ಕೊಂಬರ್ತಾನೆ ನೋಡಮ್ರಿ. ರಾಜಿ ಇಲ್ಲಿ ಮ್ಯಾಗ ಚುಚ್ಚಾರ, ಇದ್ರ ಮ್ಯಾಗೆ ಚುಚ್ಚಂದು. ಏನು ಬೇರೆ ಕಡೆ ಎಲ್ಲ ಅದೇ ಎದ್ನಿದ್ರಿ. ಹಾಂ तेजावरच नी डिल्ला. हां डिल्ला बिडू. कमी असते डिल्ला बिडू. इव व्हिडिओ काढा. हां त्याचा दाखव. नाही हो यूट्यूब आहे आमचा. यूट्यूब चॅनल आहे राजी. वा कळलं किती दमदम. कमी आता रगता ಹೊಂಟದ. ರಗತ ಬರತ್ತ. ಫ್ರೆಂಡ್ಸ್ ರಾಜಿ ಮೂಗು ಚುಚ್ಚಿದ ಹೆಂಗ ಅನಸ್ತಂತ ಕಮೆಂಟ್ ಹಾಕ್ರಿ. ಒಂದಿಷ್ಟು ಸಾಮಾನುಗಳು ತೊಳವ. ಹಳ್ಳಕತ್ತಳಕಿ ದುಕಾನ್ದಾಗ ಎಡ್ತನ ಕೂತ ಅಳ್ಳದೆ ಹಳ್ಳಕತ್ತಳು. ಒಂದಿಷ್ಟು ಸಾಮಾನುಗಳು ತೊಳವರಿ. ಅದು ತೊಗೊಂಡು ಮನೆಗೂ ಮಾತಾಡ್ತೀನಿ ರೀ. ನಾ ಹಾಕಿಂದು ಹಳ್ಳಕತ್ತಾಳ್ರಿ. ರೋಡ್ ಮ್ಯಾಗೆಲ್ಲ ಹಳ್ಳಕತ್ತಾಳ್ರಿ. ಈಗ ಅಮ್ಮ ಮೂಗು ಅವಾಗ ಚಿಕ್ಕ ವಯಸ್ಸಲ್ಲಿ ಚುಚ್ಕೊಂಡ್ರೆ ಹೆಂಗ ಆಗ್ತಿತ್ತು. ಅಮ್ಮ ಮೂಗು ಇಲ್ಲಿ ಏನಾದ್ರು ತಗೋತೇನು. ಫ್ರೆಂಡ್ಸ್ ನಿನ್ನೆ ನೈಟ್ ಅಕ್ಕಿ ಮೂಗು ಚುಚ್ಕೊಂಡ್ಬಂದಿರಿ. ಚುಚ್ಕೊಂಡ್ಬಂದ್ಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ಕಂಟಿನ್ಯೂ. ಯಾಕಂದ್ರೆ ಅಕ್ಕಿ ಮೂಗು ಬ್ಯಾನ್ ಆಗ್ತದೆ ಹೇಳಕತ್ತಿಳ್ರಿ. ಅಕ್ಕಿ ಮೂಗು ತೋರಿಸಿದ್ರಿ. ಹಂಗಾಗಿ ನಿನ್ನೆ ಚುಚ್ಕೊಂಡ್ಬಂದಿದ್ದೆವು.
ಮೂಗು ಚುಚ್ಕೊಂಬಂದು ಅರಿಶಿಣ ಕೊಬ್ಬರಿ ಗರಂ ಗರಂ ಮಾಡಿ ಹಚ್ಕೊಂಡ್ರಿ. ಹೆಂಗ ಅನಸ್ತೆ ಮೂಗ ಚುಚ್ಚೋದು ಚುಚ್ಚೋದು? ಖುಷಿ ಅನಿಸ್ತು. ಅಲ್ಲೆಲ್ಲ ಕತ್ತಿದ್ದೆಲ್ಲ ಅದೇ ಹೇಳು ಆನಂದ ಬಾಷ್ಪ. ಆನಂದ ಪಾಷ್ಪ ಖುಷಿಗಾಗತ್ತಿದಿ. ನಾ ಬೇರೆ ಅನ್ಕೊಂಡ ಬ್ಯಾನಿ ಆಗತ್ತಿ ಅಂದ. ಬ್ಯಾನಿ ಆಗತ್ತಿಲ್ಲ ನೀ ಹಾಂ ಕೊಬ್ಬರಿ ಎಣ್ಣೆ ಎರಡೆರಡು ಸಲ ಚುಚ್ಚಿಸ್ಕೋಬೇಕಲ್ಲ. ಅವಾಗ ಒಂದ್ಸಲ ಈಗ ಅದೇ ಮೊದಲೇ ಸಲ ಚುಚ್ಕೊಂಡ್ರೆ ಹಂಗಿತ್ತು. ಅದು ಉಗ್ರಾಕಿ ಹಾಕಿ ಹಾಕಿ ಹಿಂಗೆ ಮಾಡ್ಕೊಂಡೆ ಫುಲ್ ಇದಾಗ್ಬಿಟ್ಟಿತ್ತು ಅದಕ್ಕೆ. ಹೌದಾ ಫ್ರೆಂಡ್ಸ? ಇನ್ನೊಂದೇನಂದ್ರೆ ಒಂದು ದೊಡ್ಡ ಸರ್ಪ್ರೈಸ್ ಅದ ರೀ. ಸರ್ಪ್ರೈಸ್ ಅಂಥದ್ದೇನಂದ್ರೆ ಮುಂದೆ ಲಗ್ನ ಆದ್ಮ್ಯಾಗ ಏನೇನು ಸಾಮಾನುಗಳು ಸಂಸಾರ ಮಾಡೋಕ್ಕಿನ್ನ ಹನಿ ಹನಿ ಕುಡಿದ್ರೆ ಹಳ್ಳ ಅಂತ್ರಿ. ಇನ್ನು ಈಗ ಮುಂದೆ ಲಗ್ನ ಆದ್ಮ್ಯಾಗ ಅವ್ರಿಬ್ರು ಬೇರೆ ಇರ್ತಾರಲ್ರಿ, ಗಂಡ ಹೆಂಡತಿ. ನಮ್ಮನೇನೂ ಇಟ್ಕೊಳಲ್ರಿ ರೀ, ಬೇರೆ ಇರ್ತಾರಲ್ರಿ. ಹಂಗಾಗಿ ಯಾಕಂದ್ರೆ ಅವ್ರದವ್ರಿಗೆ ಸಂಸಾರ ಬಂದು ಹತ್ತಲ್ರಿ ಫ್ರೆಂಡ್ಸ್. ನಮ್ಮನೆ ಬ್ಯಾಡ್ರಿ. ಅವ್ರವ್ರ ಕಡೆಕಿದ್ರೆ ಅಂದ್ರೆ ಒಂಥರ ಸಂಸಾರ ಬಂದು ಹತ್ತಾರ ಅವ್ರಿಗೆ. ಹೆಂಗೆ ಮಾಡಬೇಕು ಹೆಂಗಿಲ್ಲ ಎಲ್ಲ ತಿಳಿತದ್ರಿ ಫ್ರೆಂಡ್ಸ. ಅದಕ್ಕೆ ಅವ್ರಿಗೆ ಬೇರೆ ಕಡೆ ರೂಮ್ ನೋಡೋದು. ಅದಕ್ಕೆ ಲಗ್ನ ಆದ್ಮೇಲೆ ನಾವು ಅವ್ರು ಬೇರೆ ಕಡೆ ರೂಮ್ ನೋಡ್ತಾರಲ್ರಿ. ಅದಕ್ಕೆ ಎಲ್ಲ ಸಾಮಾನುಗಳು ಅವಾಗ ಸಡನ್ನಾಗಿ ತೊಗೊಳಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ಸಾಮಾನುಗಳು ತೊಗೋಬೇಕಂತೇಳಿ ಆಕಿನ ಸಂಸಾರಕ್ಕೆ ಏನೇನು ಬೇಕು ಅದಿಷ್ಟು ಸಂಸಾರಕ್ಕೆ ಸಾಮಾನುಗಳು ತೊಗೊಳಗತ್ತಾಳ್ರಿ. ಮೇನ್ ಏನಂದ್ರೆ ಇದೊಂದು ಗ್ಯಾಸ ನಮ್ಮನೆ ಅಂದ್ರೆ ಚೌರಂಗೊಂದು, ಅದೊಂದು ಸ್ಟೂಲ್ ಅದ ರೀ. ಅದು ನಮ್ಮ ಮನ್ಯಾಗ ಯೂಸ್ ಮಾಡ್ತಿದ್ದ ಅಲ್ಲಿ ಇರತ್ತನ. ಅದು ಇಲ್ಲಿ ಬಂದ್ಮ್ಯಾಗ ಅಕ್ಕಿ ಅವರಿಗೆ ಕೊಡ್ಲಾಗತ್ತೀನಿ ರೀ. ಅದು ಗ್ಯಾಸ್ ಒಂದು, ಆ ಗ್ಯಾಸಿನ ರೊಕ್ಕ ತೊಗೋತೀವಿ ರೀ. ಇವೆರಡು ತೊಗೊಳಲ್ಲ. ಗ್ಯಾ ಅಷ್ಟೇ ಚಿಕ್ಕದು. ಅದು ಗ್ಯಾಸ್ ಸ್ಟವ್ ಇಬ್ರಿಗೆ ಗಂಡ ಹೆಂಡತಿ ಮಾಡ್ಕೊಳ್ಳಕ್ರಿ. ಇದು ಚೌರಂಗ್ ದೇವ್ರು ಇಡ್ಲಕ್ಕ. ನಮ್ಮ ಮನ್ಯಾಗ ಇಲ್ಲಿ ಜಗಲಿ ಅದಲ್ರಿ. ಇವಾಗ ಸಣ್ಣದ ಇಬ್ಬರೇ ಇದ್ರಿ ಸಣ್ಣ ತೋತಾರೆ. ಗಂಡ ಹೆಂಡತಿ ಮಕ್ಳಂದ್ರೆ ದೊಡ್ಡ ತೋತಾರೆ. ಮಕ್ಕಳಾದ್ಮೇಲೆ ಇವಾಗ ತಗೊಂತೀರಿ ಮಕ್ಳು, ಇವಾಗ ಬೇಡ. ಅದ ನೋಡ್ರಿ ಫ್ರೆಂಡ್ಸ. ಅದು ಸ್ಟೂಲ ಇದೊಂದು ಇಷ್ಟು ಕೊಟ್ಟಿನಿ ರೀ. ಅದಾದ್ಮೇಲೆ ಮತ್ತೆ ಗ್ಯಾಸ್ ಅದು ಬೇಕೇ ಬೇಕ್ರಿ ಕಂಪಲ್ಸರಿ. ಈ ಜಗಲಿ ಇಡ್ಲಕ್ಕ ಮತ್ತು ಏನಾದ್ರು ಸ್ವಲ್ಪ ಡಬ್ಬ ಇಡ್ಲಕ್ಕ ಬೇಕಂತೇಳಿ ಕೊಟ್ಟಿನಿ. ಅದು ನಾಳೆ ಇರ್ತಾನೆ ಯೂಸ್ ಮಾಡ್ತಿದ್ದ. ಇಲ್ಲೆಲ್ಲ ಕಿಚನ್ ಕಟ್ಟಿದೆಲ್ಲ ತಕ್ಕಿ ಕೊಟ್ಟೀನಿ ರೀ. ಮತ್ತು ನಿನ್ನೆ ಏನೇನೆಲ್ಲ ಸಂತಿ ಮಾಡ್ಯಾಳ್ರಿ ಅಕ್ಕಿಗೆ ಸಂಸಾರ ಮಾಡೋಕೆ. ಅದಕ್ಕಾಗಿನೇ ತೋರಿಸ್ತಾಳ್ರಿ. ಅದೆಲ್ಲ ಪ್ಲಾಸ್ಟಿಕ್ ಮಾಡ್ಯಾಳ್ರಿ. ಪ್ಲಾಸ್ಟಿಕ್ ಸಾಮಾನು ಎಷ್ಟು? ಒಂದು 500 ರೂಪಾಯಿ. ಇಲ್ಲಿಲ್ಲ 800 900 ಹೋಗ್ಯಾವ ನೀನಲ್ಲಿ. ಒಟ್ಟು 1000 ರೂಪಾಯಿ ಇಡಿ. 700 800 ರೂಪಾಯಿ ಹೋಗ್ಯಾವ ಬರೀ ಇಷ್ಟಕ್ಕೆ. 200 ನೀನು 200 ಮುಗಿ ಚುಚ್ಚಕ್ಕ ಉಳ್ಕಿದೆ ಅಲ್ಲ ಇದಕ್ಕೆ. ಸೊ ಏನೇನು ತಂದ ಸಾಮಾನ್ಯ ತಿನ್ನ ಲಗ್ನ ಆಗಿಲ್ರಿ. ಮತ್ತು ಲಗ್ನ ಆಗಕ್ಕಿಂತ ಮುಂಚೆನೇ ತಂದಿದ್ದೇವ್ರಿ. ನಾ ದೂರದ ಲಗ್ನ ತೋರ್ಸಿ. ಏನೇನು ಇಲ್ಲ ಕೆಳಗೆ ಹಾಕು. ಒಂದು ತೋರಿಸಿಲ್ಲ ಹಂಗೆ ಏನೇನು ತೊಗೊಂಬಂದಿ ತೋರ್ಸು. ಇದು ನೋಡ್ರಿ ಜೀರೆ ಮುರೆ ಡಬ್ಬ ತಂದಾಳ್ರಿ. 10 ರೂಪಾಯಿ ಇಷ್ಟಪಟ್ಟು ತೊಗೊಂಡಾಳ್ರಿ. 10 ರೂಪಾಯಿ ಅಂದ್ ಇದಕ್ಕೆ 10 ರೂಪಾಯಿ. ಹಾಂ ಈ ಜೀರೆ ಮುರೆ ಡಬ್ಬ ಅವ್ರ ಇಬ್ರಿಗೆ ಎಷ್ಟು ಹತ್ತು ಇಷ್ಟೇ. ಮತ್ತು ಇದು ನಾನು ಅಂದರೆ ಸಕ್ಕರೆ ಇಲ್ಲ ಅಂದ್ರೆ ಇದು ಚಾಪುಡಿ ಏನಾದ್ರು ಹಾಕ್ಲಿಕ್ಕೆ ಬರ್ತೈತಿ. ಇದು 10 ರೂಪಾಯಿ ಒಂದು. ಇವೆರಡು ತೊಗೊಂಡು ಇಂಥವು. ಮತ್ತು ಇದು ಜಲ್ಲುಡಿ ಹಿಟ್ಟಿನ ಜಲ್ಲುಡಿ. ಇದು ಸುಪ್ಲಿ ಅಂತಾರೆ ಇದಕ್ಕೆ. ಕಚ್ರ ಹಾಕೋದು ಸುಪ್ಲಿ. 20 ರೂಪಾಯಿ 3. ಇದು 20 ರೂಪಾಯಿ 3 ಬ್ರಷ್. ಅದೇ ಬಾಂಡೆ ತಿಕ್ಕೋ ಡಕ್ಕಣಗಳು ಅವು. ಒಂದಿಷ್ಟು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಡಬ್ಬಗಳು ಇಟ್ಕೊಂಡಾರಿ. ತೊಗೊಂಡಾಳ 15 ರೂಪಾಯಿ ಒಂದ್ರಿ ಡಬ್ಬಗಳು. ಓಪನ್ ಮಾಡವು. ಈಗ 15 ರೂಪಾಯಿ ಒಂದ್ರಿ ಫ್ರೆಂಡ್ಸ. ನಿನ್ನೆ ಅಲ್ಲಿ ಸಂತಿ ಗೊತ್ತಲ್ಲಿ ತೊಗೊಂಡಿದ್ದೆವು. ಏನು ಕೋಪಕ್ಕೆ ಯಾಕೆ ಹೋಗಿ ಸಿಟ್ಟು ಬಂದು ಯಾಕೋ ಕೊಡಬೇಕವ? ಸಿಟ್ಟು ಹಾಕ್ಬೇಕು? ಹಾಂ ಯಾಕೆ ಸಿಟ್ಟು ಇರುತ್ತೆ? ಸಿಟ್ಟು ಬಂದು ಕಡಿದ್ರೆ ವಾಪಸ್ ಬರ್ತಾವೆ ಡಬ್ಬಗಳು. 15 ರೂಪಾಯಿ ವೇಸ್ಟ್ ಆಗ್ತಾವ. ಸಿಟ್ಟು ಕಂಟ್ರೋಲ್ ಮಾಡ್ಕೊಂಡೆ ಸಂಸಾರ ಹಿಡಿತದ. ಇವು ಡಬ್ಬಗಳು ತಂದಾಡ್ರಿ. 4 ಡಬ್ಬ 15 ರೂಪಾಯಿ ಒಂದು. ಇಲ್ಲ ನಿನ್ನೆ ಅದೇ ನೋಡ್ಬೇಕಂದಿದ್ನ ಅಲ್ಲಿ. ಕುಂದಿರ್ತ ಡಕ್ಕಣ ಇಲ್ಲ. ಡಕ್ಕಣ ಕುಂದ್ರಲ್ಲ ಕುಂದಿರ್ತು. ಅದಕ್ಕೆ ಏನಾದ್ರು ಇದು ಹೊಡೆದೋಗ್ಯದ. ಇದು ಒಂದು ಡಬ್ಬ ಎಲ್ಲ 10 ರೂಪಾಯಿ. ಅದು ಅವು ಮಾತ್ರ 15 ರೂಪಾಯಿ. ಅವು ಒಟ್ಟಿಗೆ ಅಷ್ಟು ತೋರಿಸು. ಏನೇನೆಲ್ಲ ತೊಗೊಂಡೆ ನೋಡ್ರಿ ಸಂಸಾರ ಮಾಡೋಕೆ ಇಷ್ಟಕ್ಕೆ. ಇದು ಪೌಡ್ರ್ ಇಟ್ಕೊಳಕತ್ರಿ. ಸಣ್ಣ ಪಾಪ ಹೋಗ್ಯಾಳ್ರಿ. ಇದ್ರ ಪೌಡ್ರ್ ಹಚ್ಕೊತಾಳ ತಕ್ಕಿ. ಇದು ತೊಗೊಂಡಲ್ಲ ಪೌಡ್ರ್ ಹಚ್ಕೊಳಕ. ಮತ್ತು ಇದು 10 ರೂಪಾಯಿ. ಇವು ದೀಪ ಹಚ್ಚಕ್ ನೋಡ್ರಿ ಫ್ರೆಂಡ್ಸ್. ಜಗಲಿ ಮುಂದೆ ಇದೊಂದು ದೀಪ ಹಚ್ಚಕ. ಇದು ಊದ್ಬತ್ತಿ ಹಚ್ಚಕ. ಇದು ಏನು ಬರಹಣಿಗೆ. ಮತ್ತು ಇದೊಂದು ಜಗ್ ವಾಪರಸಕ. ಅದು ಅದ್ರೊಳಗಿನ ಚಮಚಗಳು ಬಂದವ್ರಿ. ಇವು
15 ರೂಪಾಯಿ ಒಂದು ಡಬ್ಬ. ಅದ್ರೊಳಗೆ ಚಮಚಗಳು ಬಂದಾವ ಇದ್ರೊಳಗೆ. ಇದು ಬ್ರಷ್ ಇಡಾಕ್ರಿ ಗಂಡ ಹೆಂಡತಿಗೆ ಕೋಲ್ಗೇಟು ಬ್ರಷ್ಷು. ಇದು 10 ರೂಪಾಯಿ ಬಾಳೆ ಮುಗ್ಸೋದು. ಇದು 10 ರೂಪಾಯಿ ಚಮಚ ನೋಡ್ರಿ ಬ್ಯಾಳಿ ಸೌಂಟು. ಇದು 10 ರೂಪಾಯಿ ಹಣಿಗೆ. ಇದು 10 ರೂಪಾಯಿ ಬ್ರಷ್ಷು. ಇದು 10 ರೂಪಾಯಿ ಬಾಂಡೆ ತಿಕ್ಕೋದು. ಇದು ಕುಕ್ಕು ಇಡ್ಲಕ್ಕೆ ನೋಡ್ರಿ ಫ್ರೆಂಡ್ಸ್. ಇದು ಕುಕ್ಕು ಇಟ್ಕೊಳಕ್ಕೆ ತೊಗೊಂಡಳ. ಇವು 2 ವಾಟಿ ತೊಗೊಂಡಾಡ ಚಾ ಕುಡಿಯೋ ವಾಟಿ. ಇವು 2 ವಾಟಿ. ಸೊ ಇವೆರಡು ವಾಟಿ ತೊಗೊಂಡಾಡ 10 ರೂಪಾಯಿ. ಎಲ್ಲ 10 ರೂಪಾಯಿ ಒಂದ್ರಿ. ಕನ್ನಡಿ ಒಂದು 20 ರೂಪಾಯಿ ರೀ. ಕನ್ನಡಿಗೆ 20 ರೂಪಾಯಿ. ನಾ ಕಾಣತ್ತೀನಿ ಕನ್ನಡಿ ಆಗತ್ತೆ ಕಮೆಂಟ್ ಹಾಕ್ರಿ. ಬೆಳಗನ ಕರಗ ಇಷ್ಟೆಲ್ಲ ತಂದಾಳ್ರಿ. ಮತ್ತು ಇನ್ನೇನು ಒಳಗೆ ಬ್ರಷ್ ಬಟ್ಟೆ ಹಚ್ಚೋ ಬ್ರಷ್. ಇದು 25 ರೂಪಾಯಿ ನೋಡ್ರಿ. ಇದಕ್ಕೆ ಭಾಳ ದಿನ ಓದ್ತದ. ಇದು 25. ಇದು ಸಾಬಾನು ಹಾಕೋದು 10 ರೂಪಾಯಿ. ಮಂಚನಾ ನಿನ್ನ ಗಂಡಗೆ ಹಾಕಿದ್ರ ಮ್ಯಾಗೆ. ಇದು ಅಕ್ಕಿ ಬ್ರಷ್. ಇದು ಎಂತ ಕೇಳಿದ್ರೆ ಫ್ರೆಂಡ್ಸ, ಸಾಬಾನು ಅದ್ರಾಗೆ ಬ್ರಷ್ನು ಅದ್ರಾಗ ಇಡ ಅಂತ ಕೇಳಿದ್ರು, ಅಲ್ಲಿ ಸಿಗಲಿಲ್ಲ. ಇದು ಒಂದೇ ಸಿಕ್ತು. ಮತ್ತು ಇದು ಎಣ್ಣೆ ಹಾಕಕ್ಕೆ ಇದು ಚಮಚ ಕಡ್ಚಿಗೆ ಮಹೇಶ ಬಾರ್ಸಕ್ಕೆ ಚಮಚ ತೊಗೊಂಡಾಡ 10 ಎಲ್ಲ 10 ರೂಪಾಯಿ ನೋಡ್ರಿ. ಚಮಚನೇ ಹಾಕಿಲ್ಲ ನೀವು. ಹಾಕಿನಿ. ಇಲ್ಲ ಚಮಚ ಇಲ್ಲ. ಇಲ್ಲ ಚಮಚ ತೊಗೊಂಡಿಲ್ಲ. ತಗೊಂಡಿಲ್ವಾ? ಸಣ್ಣ ಚಮಚ ತೊಗೊಂಡಿಲ್ಲ. ಬೇಡ ಅಂದ್ಬಿಟ್ಟ. ಇದು 10 ರೂಪಾಯಿ ಕಡ್ಚಿ ನೋಡ್ರಿ. ಇದು 10 ರೂಪಾಯಿ ಅನ್ನಿನ ಸೌಂಟು. ಇದು 10 ರೂಪಾಯಿ ಬಜ್ಜಿ ಮಾಡೋಕೆ ಎರಡೆರಡೇ ಬಜ್ಜಿ ಗಂಡ ಹೆಣ್ತಿಗೆ. ಇದು 10 ರೂಪಾಯಿ ಬ್ಯಾಳೆ ಸೌಂಟು. 2 ತೊಗೊಂಡು ಏನು ಹೌದಾ? ಇಷ್ಟೆಲ್ಲ ತೊಗೊಂಬಂದೋಡು ಬ್ಯಾಳೆ ಸೌಂಟು. ಅದು ಸಂಸಾರ ಮಾಡೋಕೆ. ಇದೊಂದು ಚಾಕು. ಮತ್ತು ಇದು ಒಂದು 10 ರೂಪಾಯಿ ಮರ 10 ರೂಪಾಯಿ ನೋಡಿ ಚಿಕ್ಕದು. ಮತ್ತು ಇನ್ನೇನು ತೊಗೊಂಡು ಮ್ಯಾಟ್ 10 ಇದು 50 ರೂಪಾಯಿ ಅಲ್ಲ. ಈ ಮ್ಯಾಟಿಗೆ 50 ರೂಪಾಯಿ ನೋಡಿರಿ ಫ್ರೆಂಡ್ಸ್, ಕಲೆ ಹಾಕ್ಲಿಕ್ಕೆ. ಮತ್ತು ಇದು ಫೈಬರ್ದು ಅದ ರೀ. 60 ರೂಪಾಯಿ ಅಂದಳು. ನಾವು 50 ರೂಪಾಯಿ ಮಾಡ್ತೀನಿ ಬಾದ್ಲಿ. ಅದು ಎಷ್ಟಕ್ಕೆ ತೊಗೊಂಡು? ಅದೇ ಹೇಳಕತ್ತೀನಿ. ನಾನು ನಮ್ಮನೆ ಅದೇ ಇಲ್ಲ ನಮ್ಮನೆ ತೊಗೋತ ನಾ ಹೇಳ್ಬೇಕಂದ ಹಿಂಗೆ ಅಲ್ಲಿ ತಂದಿ ಏನಂದನ. ಇದು ನೋಡ್ರಿ ಫ್ರೆಂಡ್ಸ ಮಣಿ ಕುಂಡಿ ಮುಂದೆ ಕೆಳಗೆ ಕೆಲಸ ಮಾಡೋಕೆ ಅಕ್ಕಿ ಬರಲ್ಲರಿ. ಅದಕ್ಕೆ ಏಟು ಎದಳಕಿ 200 ಹೇಳಿದ್ರು 100 ರೂಪಾಯಿ ಮಾಡಿ ತಂದಿದ್ದೇವ್ರಿ ಮ್ಯಾಕ್ ಕುಂದ್ರಕ್ಕೆ. ಇದು ಒಂದು ಇನ್ನೊಂದು ಮೇನ್ ಅಂದ್ರೆ ಅಕ್ಕಿ ಇದು ಭಾಳ ಗುದ್ದಾಡಿ ತೊಗೊಂಬಂದಾಡ್ರಿ. ನಾ ಬ್ಯಾಡ ಅಂದಿದ. ಇದು ತೋರಿಸು. ಇದು ಈರುಳ್ಳಿ ಹಾಕೋ ಬುಟ್ಟಿ ಐತೆ, ಕೈಪಲ್ಲೆ ಹಾಕೋ ಬುಟ್ಟಿ. ಇದಕ್ಕೆ ಎಷ್ಟಂದ್ರೆ ಬೇಕು. ಹೌದು ಇದು 3 ನಾ ಬ್ಯಾಡ ಅಂದ್ರೆ ತೊಗೊಂಡ್ರಿ. ಇದು ನಾ ರೊಕ್ಕ ರೇಸ್ಟ್ ಹೆಚ್ಚಿಗಿಟ್ಟು ಬ್ಯಾಡ ಅಂದಿವಿ. ಕೆವೆ ತೊಗೊಂಡಾಳ. ಇದೆಲ್ಲ ಕಮ್ಮಿ ಇದು ತೊಗೊಂಡಾಳ. ಇದು ನೋಡಿ ಕುಂದರ್ಸ್ತಾಳೆ. ಇದು ಫ್ರೆಂಡ್ಸ್ ಫೈಬರ್ ಅದ ರೀ. ಇದು ಎಷ್ಟು ಅಂದ್ರೆ ಎಷ್ಟು ಹೇಳಕಿ? ಅದು 200 ರೂಪಾಯಿ. ಇದು ಎಷ್ಟು? ಇದು 150. ಇದು 200 ರೂಪಾಯಿ. 200 ರೂಪಾಯಿ. ಇದಕ್ಕೆ 200 ರೂಪಾಯಿ ಅಂದ್ರಿ. ಇದಕ್ಕೆ 160 ರೂಪಾಯಿ ಕೊಡ್ತಂದಿ. 170. ಇಲ್ಲ ಇದಕ್ಕೆ 100, ಇದಕ್ಕೆ 170 ಕೊಟ್ಟು ಕೈಪಲ್ಲೆ ಬುಟ್ಟಿ ನೋಡ್ರಿ. ಇದು ಹೆಂಗದ ರೀ ಫ್ರೆಂಡ್ಸ್. ನಾವು ಸ್ಟೀಲ್ ಎಲ್ಲ ತೊಗೋಬೇಕಂದ್ರೆ ಸದ್ಯಕ್ಕೆ ಆಗಲ್ರಿ. ಅದು ರೊಕ್ಕ ಎಷ್ಟವ ಎಲ್ಲ ಹಾಸಿಗೆ ಇದ್ದಟ್ಟು ಕಾಲು ಚಾಚಬೇಕಲ್ರಿ. ಅದಕ್ಕೆ ಥೋಡೆ ರೊಕ್ಕ ಎಷ್ಟು ಕೊಟ್ಟಾನ ಮಹೇಶ್ ನಿಂದಿಸ್ ಕೊಟ್ಟಾನ. ಅದಕ್ಕೆ 1000 ರೂಪಾಯಿ ಹಾಕಿದ. ಒಂದು ಸ್ವಲ್ಪ ಮತ್ತೆ ಇನ್ನ ಸಾಮಾನು ತರೋಕೆ ಬಾರ್ಗಿ ತರಬೇಕ್ರಿ. ಮತ್ತು ದೇವ್ರ ಫೋಟೋ ಗಿಟ್ಟು ಎಲ್ಲ ತರಬೇಕ್ರಿ. ಅವ್ರ ಮನೆಗೆ ಗಿಡಕ್ಕೆ ಇನ್ನೂ ದೂರ ಅದ ರೀ. ಸೊ ಇನ್ನೂ ಲಗ್ನ ದೂರ ಅದ ರೀ ಫ್ರೆಂಡ್ಸ್, ಏನೋ ಅನ್ಕೋಬೇಡ್ರಿ. ಇವೆಲ್ಲ ತೊಳಿತಾಳ್ರಿ ಫ್ರೆಂಡ್ಸ್. ಈಗ ಎಲ್ಲ ತೊಳೆದು ತೊಳೆದು ಮುಚ್ಚಿಡ್ತಾಳ್ರಿ ಅಂತ ತೊಗೊಲಿ. ಹೆಂಗದ ಸಂಸಾರ ಮಾಡೋದು? ಸುಮ್ಮ ಅಲ್ಲ ತಟಕ್ಕಿದ್ದಿದ್ದು ಮಕ್ಕಳು ಮಾಡಕ್ಕೆ. ಸ್ವಲ್ಪ ಇದ್ದಿದ್ದು ಭಾಳ ಮಾಡ್ಬೇಕಲ್ಲ. ಇಷ್ಟೆಲ್ಲ ತೊಗೊಂಬಂದು ಫ್ರೆಂಡ್ಸ. ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. 2 ಮಕ್ಳಾಗನ ಗೊತ್ತತ್ತಲ್ಲ. ಸಂಸಾರ ಏನಂತೇಳಿ. ಅದು ಕರೆ ಬಿಡು. ಚಲೋ ಅದ ರೀ ಫ್ರೆಂಡ್ಸ್. ಯಾವ ಸಾಮಾನು ಸ್ವಸ್ಥ ಬಿತ್ತು, ಯಾವ ಸಾಮಾನು ಚಲೋ ಅದಂತ ಕಮೆಂಟ್ ಹಾಕ್ರಿ. ಇವೆಲ್ಲ ತೊಗೊಂಬಂದವ್ರಿ. ಅದು ಗ್ಯಾಸ್ ಅದೊಂದೇ ಭಾಳ ಅದು ಬೇಕೇ ಬೇಕು. ಹೌದು. ಟಮಾಟಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಡಕ್ಕೆ ಬೇಕಲ್ಲ. ಹೌದಿಲ್ಲ? ಚಲೋ ಅದ. ಆ ಕಡೆ ಮೂಗು ಬ್ಯಾನಿ, ಈ ಕಡೆ ಇವೆಲ್ಲ ಸಾಮಾನು ತೊಂಡು ಖುಷಿ ಹಂಗದ. ಹೌದಾ? ಅದು ಹಾಕು. ಒಂದೇ ಅದ ನೋಡಿ. ಅದಕ್ಕೂ ರೊಕ್ಕ ಕಮ್ಮಿ ತೊಗೊಂಡ್ರ, ಹೆಚ್ಚಿಗೆ ತೊಗೊಂಡ್ರ. ಇನ್ನ ಸಂಸಾರಕ್ಕೆ ಎಟ್ಟೆ ತಂದ್ರು ಕಮ್ಮಿನೇ ರೀ. 2 ಬಾಕ್ಸ್ ಇಲ್ಲ.
ನಾನು ಅಲ್ಲಿ ಬಾಕ್ಸ್ ನೋಡಿದ್ ನೋಡು, ಅಲ್ಲಿ ಇದು ಮುರಿದಿದ್ದು ನೋಡಿನ, ಬಟ್ ಇದು ಡಬ್ಬನ ನಾವು ತೊಗೊಂಡಿ ತಂದಿಲ್ಲ ಅನ್ಕೊಂಡಿಲ್ಲ. ಮುರ್ದಿದ್ ನೋಡಿ ಅಲ್ಲಿ ಮುರಿದಿದ್ದು ನಾ ಅಲ್ಲಿ ಏನಂದ್ ಗೊತ್ತು, ಅದು ನಿನಗೆ ಅಂದಲ್ಲ ಅಲ್ಲೊಂದು ಡಬ್ಬ ಒಂದು ಸರಿ ಇಲ್ಲ ಅದ್ರ ಬ್ಯಾಡ ಅಂದ್ ನೋಡ. ಇನ್ನೊಂದು ಡಬ್ಬ ತೊಗೊಂಡಿಲ್ಲ ಅದ 50 ರೂಪಾಯಿಗೆ ಬೇಡ ಅಂತ ವಾಪಸ್ ಕೊಟ್ಬಿಟ್ರಲ್ಲ. ಹೌದು, ಅದು ಒಂದು ತಗೊಂಡ್ರಿ, ಇದು 4 ತಗೊಂಡ್ರಿ. ಅದೇ ಅದು ಡಬ್ಬ ಇಲ್ಲಲ್ಲ, ಆ ಡಬ್ಬನೂ ಇಲ್ಲ. ಅದ್ರ ಅಮೌಂಟ್ ಕೊಟ್ಟಿವಿ. ಅದ್ರ ಅಮೌಂಟ್ ಎಲ್ಲ ಸೇರ್ಸಿನೇ ಅಮೌಂಟ್ ಲೆಕ್ಕ ಹಾಕಿರೋದು ಮಾಡೋಣ. ಹೋಗ್ಬೇಕಲ್ಲ, ಮತ್ತೆ ಹೋಗೋಣ, ಈ ಡಬ್ಬ ಎತ್ಕೊಂಡು ಹೋಗೋಣ. ಇಲ್ಲಿ ನಿಮ್ಮ ಮನೆಗೆ ಹೋಗೋಣ ಆಗ್ಯದ ಅಂದಳಂದ್ರೆ ನಮ್ಮ ಮನೆಗೆ ಹೋಗಿ ಇವಾಗ ತೆಗ್ದಿದ್ದೀರಿ ಅನ್ನೋದು. ಎಲ್ಲೈತೆ ಡಬ್ಬ ಮುರಿದಿದ್ದು ಇಲ್ಲಿಗ. ಇದು ಅಲ್ಲಿ ಡಬ್ಬ ಓಪನ್ ಮಾಡಿದಾಗಿದೆ, ನಾನು ನೋಡಿನಿ. ನೋಡಿ ನಂಗೇನ ಅಷ್ಟು ಗೊತ್ತೀನಿ. 4 ಡಬ್ಬ ತೊಗೊಂಡಿ ನೋಡು, ಇದು ತೊಗೊಂಡಿಲ್ಲ ತಿಳಿದಿ ನಾನು ಹೊಡೆದಿದ್ದು. ನೀ ಅದೇ ಬಂದದ, ನಾ ಇದು ನೋಡಿನಲ್ಲಿ ಹೊಡೆದಿದ್ದು. ಅದು 50 ರೂಪಾಯಿ ಬಾಕ್ಸ್ ತೊಗೊಂಡಿ ತಿಳಿದಿನ. 50 ರೂಪಾಯಿ ನಾನು ಅಮ್ಮ ಹಾಕೊಳ್ಳೆ ಅನ್ಕೊಂಡಿದ್ದೆ, ನೋಟಲ್ಲಿ ಇಲ್ಲ. ಲೆಕ್ಕ ಮಾಡಿ ಎಲ್ಲ ಅವಳೇ ಅಲ್ಲ ಲೆಕ್ಕ ಮಾಡಿದ್ದು. ಹೌದು, ಏನ್ ಮಾಡೋದು ಇವಾಗ? ಇಲ್ಲ ನಾ ಕೊಟ್ಟಿಲ್ಲ, ಅಮೌಂಟೇ ಇಲ್ಲ ಅದ್ರದ್ದು ಅಂದಳಂದ್ರೆ. ಕೊಟ್ಟಿದ್ದೀವಿ ಎಲ್ಲ ಸೇರಿಸಿ. ಟೋಟಲ್ ಎಷ್ಟಾಗಿದೆ ಅಲ್ರಿ ಅಲ್ಲಿ? ಎಲ್ಲ ಟೋಟಲ್ ಸೇರಿಸಿ ನೆನಪದಲ್ಲಿ ಎಷ್ಟಾಗದ ಅಂತೇಳಿ? ಎಷ್ಟು? 565. 565 ಎಲ್ಲ ಟೋಟಲ್ ಹಿಡಿದಿಲ್ಲ. ಲೆಕ್ಕ ಮಾಡಮ್ ಇದಕ್ಕೆ ಈಗ ಲೆಕ್ಕ ಇರ್ತಲ್ಲ ಇದಕ್ಕೆ. ಅಲ್ಲಿ ಇನ್ನೇನು ತೊಗೊಂಡಿವಿ ಅಂತೇಳಿ ಇದೆಲ್ಲ ಮಿಕ್ಸ್ ಆಗೈತೆ. ಇಲ್ಲಿ ಗೊತ್ತಾಗ್ತದೆ, ಅಲ್ಲಿ ಏನು ತೊಗೊಂಡು ಇಲ್ಲಿ ಏನು ತೊಗೊಂಡು ಅಂತ ಗೊತ್ತಾಗಲ್ಲ, ನೆನಪಿರುತ್ತೆ. ಸೊ ಫ್ರೆಂಡ್ಸ್ ಸ್ವಲ್ಪ ಲೆಕ್ಕ ಮಾಡ್ತೀನಿ, ಲೆಕ್ಕ ಮಾಡಿ ನಿಮ್ಗೆ ಹಚ್ತೀನಿ. ಯಾಕೋ ಮಿಸ್ಟೇಕ್ ಆಗ್ಯದ. ಫೋನ್ ಹಚ್ಚಲ್ರಿ, ಮತ್ತೆ ಸಿಗ್ತೀನಿ. ಆಮೇಲೆ ಮಾಡ್ಕೊಡಿತಾನೆ. ಫ್ರೆಂಡ್ಸ ನೋಡ್ರಿ, ಇಷ್ಟೆಲ್ಲ ಸಾಮಾನು ತಂದಾಡ್ರಿ ಸಂಸಾರ ಮಾಡಕ ಬೇಕೇ ರೀ. ಸ್ವಲ್ಪ ಸಾಮಾನು ಬೇಕು. ನಮ್ಮಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದೆವು, ಅಕ್ಕಿ ಒಂದು ಸ್ವಲ್ಪ ತರ್ಲಾಗತ್ತಾಡ್ರಿ. ಇಬ್ರಿಗೆ ಮಾಡಕ್ಕೆ ಬೇಕಲ್ರಿ ಫ್ರೆಂಡ್ಸ. ಬೇರೆ ಮಾಡಿ ಉಣ್ತಾರಿ. ಒಂದಿಷ್ಟು ಸ್ವಲ್ಪ ತೊಗೋಬೇಕು, ಅದಕ್ಕೆಲ್ಲ ತೊಗೊಳತ್ತಾಡ್ರಿ. ಇನ್ನು ಹಂಚಿ ತೊಗೋಬೇಕು, ಇನ್ನೇನೇನೋ ಭಾಳ ಸಾಮಾನುಗಳು ಎಷ್ಟೇ ತಂದ್ರು ಎಷ್ಟೇ ತೊಗೊಂಡ್ರು ಸಂಸಾರಕ್ಕೆ ಹೆಣ್ಮಕ್ಳು ಕಮ್ಮಿನೇ ಬೀಳ್ತದೆ. ಇವಾಗ ನಾವೇ 13 ವರ್ಷ ಆಯ್ತಂದ್ರೆ ಇನ್ನ ತಗೋಬೇಕೆ ಅನಿಸ್ತದ್ರಿ. ಇನ್ನ 13 ವರ್ಷ ಆಯ್ತ್ರಿ. ಫ್ರಿಜ್ ಅದ, TV ಅದ, ಮತ್ತು ಗ್ಯಾಸ್ ಅದು ಇದು ಎಲ್ಲ ಅದ್ರ ಮನೆ ಇನ್ನ ತಗೋಬೇಕೆ ಅನ್ನಿಸ್ತದ. ಹಾಸಿಗೆ ದಡಿ ಕಾಲು ಚಾಯ್ಬೇಕ್ರಿ, ಜಾಸ್ತಿ ಆಸೆ ಪಡ್ಬಾರ್ದು. ಬಟ್ ಹೆಣ್ಮಕ್ಳು ಏನಾದರೂ ತಗೊಂಡು ನೋಡಿದವಲ್ರಿ, ಅಡಿಗೆ ಸಾಮಾನು ಕಿಚನ್ ಬಲ್ಲಿ ಇದ್ದಿದ್ದು ಬಟ್ಟೆ ನಮ್ದಂತೂ. ಹೆಣ್ಮಕ್ಳು ಏನ್ ಬರೀ ತಗೊಳೋದಂದ್ರೆ ಈ ಬಟ್ಟೆ, ಅಡಿಗೆಗೆ ಪಾತ್ರೆ, ಅದು ಇದು ತಿಲ್ಲಕ್ಕ ಉಳ್ಳಕ್ಕೆ ಏನಿಲ್ಲ, ಬರೇ ತಗೋಬೇಕಿದ್ರು. ತಿನ್ನಕ್ಕೂ ತಗೊಂತೀರಿ ಅಂದ್ರೆ ಜಾಸ್ತಿ ತಿನ್ನಕ್ಕೆಲ್ಲ ತಗೊಳಲ್ಲ. ಬಿರಿ ಹಾಕೊಳೋದು ಮಾಡೋದೇ ನೋಡ್ತೀರಿ. ಈ ಗಂಡ್ಮಕ್ಳಾದ್ರೆ ಬರೀ ವೇಸ್ಟ್ ಖರ್ಚು, ಬರೀ ವೇಸ್ಟ್ ಖರ್ಚು. ಹೆಂಗ್ ಬೈತಾಳ ಹೆಣ್ಮಕ್ಳಾದ್ರೂ ಉಳಿಸ್ಕೊಂತಾರೆ, ಏನಾದ್ರು ಮಾಡ್ಬೇಕು, ಮಾಡ್ಬೇಕು ಅಂತ. ಗಂಡ್ಮಕ್ಳು ಸಂಸಾರ ಇರೋದೇ ಹೆಣ್ಣಿನ ಕೈಯಾಗಿ, ಹೆಣ್ಮಕ್ಳ ಕೈಯಾಗಿ. ಗಂಡ್ಮಕ್ಳು ಹಂಗಲ್ಲ. ಇದು ತಾನೇ ಹೋಗ್ಲಿ ಅದಕ್ಕೆ ತಾನೇ ಬರೀ ವೇಸ್ಟ್ ಖರ್ಚು ಮಾಡ್ತಾರೆ. ಅದು ನಿಜ. ಅದು ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ನೀವು ಯಜಮಾನ್ರ ಮೊಬೈಲ್ ವಿಡಿಯೋ ನೋಡಲ್ತು ನೋಡೋಣ ಯಜಮಾನಪ್ಪ ನೋಡ್ತೀನಿ. ನೋಡ್ತೀವಿ ವಿಡಿಯೋ ನೋಡೋ ಮಯ್ಯ ಹಂಗೆ ಬೀಲಿಕತ್ತಾಳ ಹಿಂಗೆ. ಅದಕ್ಕೆ ಫ್ರೆಂಡ್ಸ ಒಂದು ಸಂಸಾರ ಇರ್ಬೇಕಾದ್ರೆ ಹೆಣ್ಮಕ್ಳ ಕೈಯಾಗಿ ಎಲ್ಲ ಸಂಭಾಳಿಸ್ಕೊಂಡು ಹೋಗೋದು. ಹೆಣ್ಮಕ್ಳ ಕೈಯಾಗಿ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು, ಯಾವ ರೀತಿ ರೊಕ್ಕ ಉಳಿಸ್ಬೇಕು ಅನ್ನೋದೆಲ್ಲ ಹೆಣ್ಮಕ್ಳ ಕೈಗೆ ಇರ್ತದೆ. ಇವಾಗ ಅವ್ರು ಹೊರಗೆ ಬೀಳ್ತಾರೆ, ಬಿದ್ದು ಸಂಸಾರ ಮಾಡ್ತಾರೆ. ಯಾವ ರೀತಿ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ರೊಕ್ಕ ಉಳಿಸ್ಬೇಕು, ಯಾವ ರೀತಿ ಸಂಸಾರ ಮಾಡಬೇಕು, ಇದ್ದಾಗ ಹೆಂಗೆ ಮಾಡಬೇಕು, ಇಲ್ದಾಗ ಹೆಂಗೆ ಮಾಡಬೇಕು, ರೊಕ್ಕ ಇಲ್ದಾಗ ಮನೆಗೆ ಏನಾದರೂ ಸಾಮಾನು ಇಲ್ದ ಟೈಮ್ನಾಗ ಯಾವ ರೀತಿ ಮಾಡ್ಬೇಕು ಅನ್ನೋದು ಇವಾಗ ಅರ್ಥ ಆಗುತ್ತೆ ಫ್ರೆಂಡ್ಸರಿಗೆ. ಎಲ್ಲ ಕಲ್ಕೊತ ಹೋಗ್ತಾರೆ, ಮಾಡ್ಕೊತ ಹೋಗ್ತಾರೆ. ಒಂದು ಸ್ವಲ್ಪ ಸಣ್ಣ ಬುದ್ಧಿ ಇರ್ತದ, ಮುಂದೆಲ್ಲ ಮಾಡ್ಕೊತ ಹೋಗ್ತಾರೆ. ಹೆಂಗೆ ಮಾಡಬೇಕು, ಏನು ಸುದ್ದಿ ಎಲ್ಲ ತಿಳಿತದ. ಯಾಕೆ ಇಬ್ಬರೇ ತಿಳಿತದ, ಅದು ಎಲ್ಲರೂ ಕೂಡ ತಿಳಿಯಲ್ರಿ. ಅದು ಇಬ್ಬರೇ ಇರ್ತಾರೆ ನೋಡ್ರಿ, ಗಂಡ ಐತಿ. ಆ ಟೈಮ್ನಾಗ ಏನನ್ನ ತಿಳಿತದೆ ಸಂಸಾರ ಏನನ್ನೋ ಅವಾಗ ಬೆನ್ನ ಹತ್ತದ್ರ ರೀ. ಎರಡು ಮಕ್ಳಾದ್ಮೇಲೆ ನನ್ ಗೊತ್ತೈತಿ ಏನು ಅಂತ, ಗೊತ್ತಾಗಿಲ್ಲ ಇನ್ನು. ಹೌದಾ, ತಿಳ್ಕೊರಿ ನೀನು. ಅವನಿಗೆ ಗೊತ್ತಿಲ್ಲ, ತಿಳಿಸ್ನಿ ಅವನಿಗೆ, ತಿಳಿಸ್ಕೊಡು, ಹೇಳ್ಕೊಡು. ಅದು ಹೆಣ್ಮಕ್ಳಿಗೆ ಇರ್ತದೆ ಎಲ್ಲ ರೀ ಫ್ರೆಂಡ್ಸ. ಇವತ್ತೆಲ್ಲ ಇಷ್ಟೆಲ್ಲ ಸಾಮಾನು ತೊಗೊಂಬಂದ್ರೆ ಇನ್ನೂ ದೂರ ಅದ ರೀ ಫ್ರೆಂಡ್ಸ. ಅನ್ಕೋಬೇಡ್ರಿ ಇವಾಗೆಲ್ಲ ತಂದು ಮುಂದೆ ಎಲ್ಲ ತೊಗೋದಾಗಲ್ಲ. ಹಿಂಗೆ ಸ್ವಲ್ಪ ಅಕ್ಕಿ ಬೇಕಾ ಸಾಮಾನುಗಳೆಲ್ಲ ತರ್ತಾರೆ. ಇನ್ನೊಂದೇನಂದ್ರೆ ಈ ಸಾಮಾನು ಬಾಂಡೆ ಗೊಂಡೆ ಎಲ್ಲ ಏನೂ ಇಲ್ಲ ಅಂತ ತಿಳ್ಕೊಬೇಡ್ರಿ. ಎಲ್ಲ ಸಾಮಾನುಗಳೆಲ್ಲ ನಮ್ಮ ಊರಾಗ ತೆಗ್ನೂರಾಗವ. ಬಟ್ ಇಲ್ಲಿದ್ದು ಯಾರು ತೊಗೊಂಡ್ಬರ್ಬೇಕು ರೀ, ಅಲ್ಲೇ ವರಿ ಫ್ರೆಂಡ್ಸ್. ಅದಕ್ಕೆ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ತೊಗೊಳಕತ್ತಾಳ್ರಿ. ಇನ್ನೊಂದೇನಂದ್ರೆ ನಮ್ಮ ಸೊಲಾಪುರ ಹೆಂಗದಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕಂಗದ ರೀ. ಇಲ್ಲಿ ಬದುಕಂಗ ಕಮ್ಮಿ ರೇಟಲ್ಲಿ ಎಲ್ಲ 10 ರೂಪಾಯಿ ಚಮಚ, ಅದು ಇದು 20 ರೂಪಾಯಿ ಈ ಥರ. ಅಂದ್ರೆ ಏನು ಜಾಸ್ತಿ ರೇಟ್ ಅಂದ್ರೆ ಮೂಗ್ ಬಟ್ಟೆ ಜಾಸ್ತಿ ರೇಟ್ ಆಯ್ತು ನನಗೆ ಇಲ್ಲಿ. ಮೂಗ್ಬಟ್ಟು ಅವ್ರು ಚುಚ್ಚಕ್ಕೆ ತೊಗೊಂಡಿಲ್ಲ, 30 ರೂಪಾಯಿ ಚುಚ್ಚಕ್ಕೆ. ಇದಕ್ಕೆ ಜಾಸ್ತಿ ತೊಗೊಂಡು ಬೆಳ್ಳಿದ ಇದು ಬೆಳ್ಳಿದೈತೆ, ಅದಕ್ಕೆ ಅಮೌಂಟ್ ತೊಗೊಂಡು ಜಾಸ್ತಿ. ಚಿನ್ನದ್ದು ಅದಕ್ಕೆ ಜಾಸ್ತಿ. ಮತ್ತು 1 ಲಕ್ಷ ಐತೆ ಅದು ಬಂಗಾರ ರೇಟ್ 1 ಲಕ್ಷದ ಎಷ್ಟು 20,000 ಆಗ್ಯದ, 8 ಆಗ್ಯದ ರೀ ಫ್ರೆಂಡ್ಸ.
ಬಂಗಾರ ತೊಳೋದು ಕನ್ಸೇ ಬಿಟ್ಬಿಡ್ಬೇಕ್ರಿ ಬಿಡ್ರು ಹಂಗ ಆ ರೇಂಜಿಗೆ ಆಗ್ಬಿಟ್ಟ ಬಂಗಾರ ಈ ಹೆಣ್ಮಕ್ಳಿಗೆ ಏನಂದ್ರೆ ಈ ಬಂಗಾರ ಚಿನ್ನ ಅದ್ರ ಮೇಲೆ ಏನಿಲ್ಲ ಬರೀ ಉಮಾ ಗೋಲ್ಡ್ ಹಾಕೋಬೇಕು ಅಯ್ಯಯ್ಯೋ ಉಮಾ ಗೋಲ್ಡ್ ಆಸೆ. ಎಂತದ್ರಿ ಇದು ಫ್ರೆಂಡ್ಸ. ಇನ್ನೊಂದೇನಂದ್ರ ಎಲ್ರು ಎಲ್ಲರಿಗೂ ಇದ್ದಿದೆ ಯಾರು ಇಷ್ಟಪಡ್ತಾರೆ ಅನ್ನೋ ಗೊತ್ತಿಲ್ಲ, ನನ್ಗಂತೂ ಉಮಾ ಗೋಲ್ಡ್ ಇಷ್ಟ. ಚಿನ್ನ ದುಡ್ಡು ಕಾಸು ಏನೋ ಅಷ್ಟೇ. ಬಂಗಾರ ಹಾಕೋಬೇಕಂತ ಎಲ್ಲರಿಗೂ ಇಷ್ಟನೇ ರೀ ಫ್ರೆಂಡ್ಸ. ಬಟ್ ಎಲ್ಲ ಬೇಕಲ್ರಿ ಬಂಗಾರ ಹಾಕೊಳ್ಳೋಷ್ಟು. ಈಗಂತೂ ಸಾಧನೆ ಇಲ್ರಿ, ಅವಾಗ ಹಿಂದಕ್ಕಿತ್ತು. ಈಗ ಹಾಕೋಬೇಕಂದ್ರೆ ಭಾಳ ರೇಟ್ ಅದ ರೀ. ತಗೊಳತ್ತಾರೆ. ನಮ್ದು ಕನಸು ನೋಡ ಮುಂದೆ ಆ ದೇವರು ನಿಮ್ದೆಲ್ಲ ಸಪೋರ್ಟ್ ಆ ದೇವರು ಮುಂದೆ ತಗೊಳಮ್ರಿ, ಮುಂದೆ ತಗೊಳಮ್ರಿ. ಎಲ್ಲ ಬಂಗಾರ ತಗೊಳಮ್ರಿ, ಎಲ್ಲ ತಗೊಳಮ್ರಿ ಫ್ರೆಂಡ್ಸ. ನಾನು ತಿಳಿ ನೋಡ್ರಿ ಅಂತ ಇವತ್ತು ಅವ್ರಿಗೆ ಡ್ರೆಸ್ ತಂದಿದ್ರಿ ಫ್ರೆಂಡ್ಸ. ಹೆಂಗೆ ಕಾಣತ್ತವ್ರ ಆಕಿಗೆ ಕಮೆಂಟ್ ಹಾಕ್ರಿ. ಪ್ಲಾಜೋ ಪ್ಯಾಂಟ್ ಟೀ ಶರ್ಟ್ ತಂದಿನಿ, ಈಕಿ ಇವು ಕಾಣಿಸ್ಕತ್ತಾವ್ರಿ. ಅಂಗಿ ಕಳ್ ತೋರ್ಸ್ನಿ. ತೋರ್ಸ್ ನಿಂದು ಚಡ್ಡಿ ಚಡ್ಡಿ ಕಳ್ ತೋರ್ಸ್. ಚಂದದ ಕಳಿಬೇಡ. ಇವನಿಗೆ ಇವು ಟೀ ಶರ್ಟ್ ರೀ ಫ್ರೆಂಡ್ಸ. ಮತ್ತು ಇವನಿಗೆ ಇವು ಟೀ ಶರ್ಟ್ ಪ್ಯಾಂಟು. ನಮ್ಮ ಯಜಮಾನ್ರಿಗೆ ಡ್ರೆಸ್ ಎಕ್ಸ್ಚೇಂಜ್ ಮಾಡಿದ್ದೇವೆ, ಎಲ್ಲ ತೋರಿಸಿ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೇವಲ್ರಿ ಫ್ರೆಂಡ್ಸ. ಇಲ್ಲ ನಮ್ಮ ಯಜಮಾನ್ರಿಗೆ ಮತ್ತು ಈರೇಶಗೆ ಒಂದು ಶರ್ಟ್ ತಂದಲ್ರಿ. ಈರೇಶಗೆ ಏನಾಗ್ಯದ ಸಣ್ಣದಾಗಿ ದೊಡ್ಡದಾಗ್ಯದ. ಯಜಮಾನ್ರಿಗೆ ಸಣ್ಣದಾಗ್ಯದ ರೀ ಟೀ ಶರ್ಟ್. ನಾನು ನಿನ್ನೆ ತಂದಿದ್ದು ಸಣ್ಣದಾಗ್ಯದ, ಈರೇಶಗ ದೊಡ್ಡದಾಗ್ಯದ. ಅವ್ನಿಗೆ ಸಣ್ಣದಾಗೆ. ಹಾಗಾಗಿ ಇವತ್ತು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿವ್ರಿ ಫ್ರೆಂಡ್ಸ್ ಡ್ರೆಸ್ನ. ಆ ಡ್ರೆಸ್ ಏನಂದ್ರೆ ಈರೇಶ ಸೈಜ್ ಸಿಗಲಿಲ್ಲ, ಹಾಗಾಗಿ ಯಜಮಾನ್ರಿಗೆ ತೊಗೊಂಬಂದಿವ್ರಿ ಎರಡು. ಯಜಮಾನ್ರಿ ಅವ್ನು ಸೈಜ್ ಸಿಗ್ಲ ಬಿಟ್ಟು ಯಜಮಾನ್ರಿ ತೊಗೊಂಡೇನ್ರಿ ಡಬಲ್ XL. ಇದೊಂದು ಟೀ ಶರ್ಟ್ ಇನ್ನೊಂದು ಟೀ ಶರ್ಟ್ ಹಾಕೊಂಡು ಹೋಗ್ಯಾರ ಅವರು. ಆ ಟೀ ಶರ್ಟ್ ಚೇಂಜ್ ಮಾಡಿ ಈ ಟೀ ಶರ್ಟ್ ತೊಗೊಂಬಂದಿವ್ರಿ ಫ್ರೆಂಡ್ಸ್. ಹೌದು ಚೇಂಜ್ ಮಾಡಿದ್ದೇವ್ರಿ ಫ್ರೆಂಡ್ಸ. ಅದಕ್ಕೆ ಮತ್ತೇನಿಲ್ರಿ. ಮತ್ತೆ ಅವ್ನಿಗೆ ತರಮ್ರಿ ಈರೇಶ ಮತ್ತೆ ತರಮ್ ತಗೋರಿ ಫ್ರೆಂಡ್ಸ್. ಹಾಂ ಹೌದು. ಆಕಿ ಗಂಡಕ್ಕೆ ತರ್ತಾಳ್ರಿ ಗಂಡಕ್ಕೆ. ಹೌದು. ಹಾಕೋರು ಚಂದ ಕಾಣ್ತವಾಗ ಬತ್ತಲೆ ಹಾಕೋತ ನೋಡ್ರಿ. ಹಾಕೋಬೇಕು ಹೊಡೆದು ಕಳಿಸಿತ್ತವ್ರಿ ಸಾಕು ಮಾಡ್ಯಾರ ಫ್ರೆಂಡ್ಸ್. ಇವ ನಿಮ್ಮನೆ ಹಿಂಗೆ ನೋಡ್ರಿ ಇಬ್ರು ಹಂಗೆ ಕಚ್ಚಾಡ್ತಾರ ಅಲ್ಲಿ ಇಲ್ಲಿ ನೋಡ್ರಿ. ನೋಡ್ರಿ ನೀವೇ ನೋಡ್ರಿ ಬಿಟ್ಟಂದು ನೋಡು ಜಗ ಆಡ್ತೀರಿ. ಸಾಕು ಮಾಡ್ಯಾರ ನೋಡ್ರಿ ಜಗ ಆಡ್ಕೋತ. ಮುಚ್ಚಬಾಯ್. ನಾವ್ ಹೇಳೋದಕ್ಕೆ ಒಂದು ಉಲ್ಟಾ ಹೇಳೋ ಗಂಟೆ ಸಮಾಧಾನ ಇರಲಿವ್ರಿ. ಎಬ್ಬಿಸೋದವ್ರು ಸೈಲೆಂಟ್ ಹಾಕೋತೀವಿ. ಅದಕ್ಕೆ ರೀ ಟೀ ಶರ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಿದ್ದೆವು. ಅವನಿಗೆ ಅವ್ನ ಸೈಜ್ ಇರ್ಲಿಲ್ಲ ಈಗೇಶದ್ದು, ಅದಕ್ಕೆ ಅದು ಟೀ ಶರ್ಟ್ ಕೊಟ್ಟು ಯಜಮಾನ್ರಿಗೆ ಸೇಮ್ ತಂದಿದೆ. ಅವ್ರಿಗೆ ತಂದಿನ್ರಿ. ಮತ್ತೆ ನೋಡಮ್ಮ ಅವನಿಗೆ ಇಷ್ಟು ವಾಯ್ಸೇ ಬರ್ತಾ ಇದ್ದಿಲ್ಲ. ಇವತ್ತು ಬಂದು ಕಿರ್ಸಿ ಎಷ್ಟು ಜೋರಾಗಿ ಗೊತ್ತಿತ್ತು ವಾಯ್ಸ್. ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಭಾಳ ಜನ ಕಮೆಂಟ್ ಹಾಕಿದ್ರಿ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತಮ್ಮ ಅಡ್ರೆಸ್ ಹೇಳಂತೇಳಿ. ಸೊ ಅದು ಯಾವ ರೀತಿ ಸಿಗುತ್ತೆ ದುಕಾನ್ಗಳಲ್ಲಿ ಸಿಗಲ್ಲ ಅಂತ್ರಿ. ನಾನೇ ಕಮೆಂಟ್ ಹಾಕಿದ್ ಹೇಳಿದ್ರೆ ಈ ಥರ ಕಮೆಂಟ್ ಹಾಕ್ಯಾರ ಅಂತೇಳಿ. ಅದು ಯಾವ ರೀತಿ ಅಂದ್ರೆ ಮಾರ್ಕೋತ್ ಬಂದಾಗ ಸಿಗ್ತದ ಅಂದ್ರೆ ಯಾವುದು ಅದು ಡೈಲಿ ಹಿಂಗ ದುಕಾನ್ಗಳಿಗೆ ಹೋದಾಗೆಲ್ಲ ಸಿಗಲ್ಲ ಅಂತ್ರಿ. ಮಾರ್ಕೋತ್ ಬರ್ಬೇಕಂತ ಮಾರ್ಕೋತ್ ಬಂದಾಗ ಸಿಗುತ್ತವಂತ್ರಿ. ಮತ್ತ ಅದು ಎಲ್ಲಿ ಯಾವ ಕಡೆ ಯಾವೂರು ಕಗ್ಲಿಪುರದಾಗ ಸಿಗ್ತಾವತ್ರಿ. ಮುಕೋಡ್ಲು ಹತ್ರಿ. ಆಮೇಲೆ ಜಿಗಣಿ ಕೃಷ್ಣ ದೊಡ್ಡಿ ಹತ್ರ ಅಲ್ಲಿ ಅಂತ್ರಿ. ಬಟ್ ದುಕಾನ್ ಇಲ್ಲ ಮಾರ್ಕೋತ್ ಅದು ಹೆಂಗ ಕಮ್ಮಿ ರೇಟ್ ಒಳಗೆ ಮಾರ್ಕೋತ್ ಬರ್ತಾಡ ಅಲ್ಲಿ ಸಿಗ್ತಾವಂತ್ರಿ ಅಂತಾನೆ ಹೇಳೋದಲ್ಲ. ದುಕಾನ್ದಾಗ ಹೇಳಿಲ್ರಿ ಫ್ರೆಂಡ್ಸ್, ತಪ್ಪು ತಿಳ್ಕೊಬೇಡ್ರಿ. ಅಡ್ರೆಸ್ ಕೇಳಿದ್ರಿ ಖುಷಿ ಆಯ್ತು. ಅಡ್ರೆಸ್ ಹೇಳಿದಿಲ್ಲ ತಗೊಂಡ್ರು ಸ್ವಲ್ಪ ನೀವು ಕಮೆಂಟ್ ಆಗಿ ತಗೊಂಡ್ಬಂದಿ ಅಂದ್ರೆ ಹಿಂಗ ಮಾರ್ಕೋತ್ ಬರ್ತಾರಲ್ರಿ ಫ್ರೆಂಡ್ಸ್ ಅಂತಲ್ಲಿ ಅಂದಿದ್ದ ಅವಳು. ನಂಗೆ ಶಾಕ್ ಆಗ್ಯದ್ರಿ. ಮಾರ್ಕೊಂಡ್ ಬರ್ತಾರೆ ದುಕಾನಲ್ಲಿ ಸಿಗಲ್ಲ. ಅದೇ ಅಂದ್ರೆ ಅವ್ರು ಕಮೆಂಟ್ ಹಾಕಿ 700-800 1 ಸಿಗ್ತಾವಂತ. ಅಂದ್ರೆ ಮಾರ್ಕೋತ್ ಬಂದ್ರೆ ಮಾರ್ಕೊಂಡ್ ಬರೋ ಹತ್ರ ಕಮ್ಮಿ ಸಿಗುತ್ತೆ. ಅಡ್ರೆಸ್ ಹೇಳ್ರಿ ಫ್ರೆಂಡ್ಸ್, ಅಲ್ಲಿ ಕಮ್ಮಿ ರೇಟಲ್ಲಿ ಸಿಗ್ತೈತಿ ಏನೋ ಅನ್ಕೊಬೇಡಿ. ಖುಷಿ ಆಯ್ತು. ಅದು ಹಂಗೆ ರೀ ಫ್ರೆಂಡ್ಸ್. ಇಲ್ಲಿ ನಮ್ಮಲ್ಲಿ ಮಾರ್ಕೋತ್ ಬಂದ್ರಲ್ರಿ ಭಾಳ ಕಮ್ಮಿ ರೇಟ್ನಾಗ ಕೊಡ್ತಾರ. ದುಕಾನ್ದಲ್ಲಿ ಹೋದ್ರೆ ಹೆಚ್ಚಿಗೆ ಕೊಡ್ತಾರೆ. ಜಾಸ್ತಿ ದೂರದಿಂದ ಎತ್ಕೊಬತ್ತಾರಲ್ಲ, ಜಾಸ್ತಿ ರೇಟ್ ಮಾಡೋರು ಯಾರು ತಗೊಳಲ್ಲ. ಹೌದೌದು ಓದ್ಕೊಂಡ್ ಬರ್ತಾರಲ್ರಿ. ಹಂಗಾಗಿ ಮತ್ತೇನಿಲ್ರಿ ಫ್ರೆಂಡ್ಸ್, ಖುಷಿ ಆಯ್ತು ನಿಮ್ ಕಮೆಂಟ್ ನೋಡಿ. ಅಷ್ಟೇ ಅಡ್ರೆಸ್ ಹೇಳ್ರಿ ಫ್ರೆಂಡ್ಸ್. ಏನು ಅನ್ಕೋಬೇಡ್ರಿ. ಇವತ್ತಿನ ಬ್ಲಾಗ್ ಹೆಂಗ ಅನಿಸ್ತಂತ ಕಮೆಂಟ್ ಹಾಕ್ರಿ. ಇವತ್ತಿನ ಬ್ಲಾಗ್ ಇಲ್ಲಿ ಏನ್ ಮಾಡ್ತೀವಿ. ಕಗ್ಲಿಪುರಿಂದ ಮುಂದೆಗಡೆನೆ ಬನ್ನರ್ಘಟ್ಟ ದಾಟಿ ಆಮೇಲೆ ಜಿಗ್ನಿ ದಾಟಿ ಆಮೇಲೆ ಕೃಷ್ಣ ದೊಡ್ಡಿ. ಅಡ್ರೆಸ್ ಫುಲ್ ಹೇಳ ನೋಡ್ರಿ. ಇಲ್ಲಿಂದ ಇರ್ತೀವಿ. ಇಲ್ಲಿ ಮಹಾರಾಷ್ಟ್ರದಿಂದ ಗೊತ್ತಿಲ್ಲ, ಇಲ್ಲಿಂದ ಸೊಲ್ಲಾಪುರದಿಂದ ಗೊತ್ತಿಲ್ಲ, ಬೆಂಗಳೂರಿಂದ ಗೊತ್ತು.
ಓಕೆ ರೀ ಫ್ರೆಂಡ್ಸ್ ಎಲ್ಲ ಇವತ್ತು ಬ್ಲಾಗ್ ಹೆಂಗ ಅನಿಸ್ತದೆ ಕಮೆಂಟ್ ಹಾಕ್ರಿ ಅಕ್ಕಿ ಎಲ್ಲ ತಂದಿರ್ತಾರೆ ಹೆಂಗಾರ ಕಮೆಂಟ್ ಹಾಕಿ ಇನ್ನು ಮೂಗು ಚುಚ್ಚೋದು ಹೆಂಗತ್ ಕಮೆಂಟ್ ಹಾಕಿ ಮೂಗು ಚುಚ್ಚಿ ಸುಮ್ನೆ ಇರ್ರಿ ನೆನ್ಸ್ಬೇಡ್ರಿ ಕಿರ್ಚಿತಾ ಇದೆ ಕಿರ್ಚಿಲ್ಲ ಅಷ್ಟೇ ಕಿರ್ಚಿಗಾಲಿ ನನಗ ವಿಡಿಯೋ ಮಾಡೋದು ಹತ್ತದ್ರಿ ಅಕ್ಕಿಗೆ ಹೇಳೋದು ನನ್ ಕಿಟ್ಕೊಂಡು ರಜಿ ಇಲ್ಲಿ ಇಟ್ಕೊಬಿಟ್ಟು ಅಂತ ಇಲ್ಲ ರೀ ಅಕ್ಕಿ ಮೂಗು ಚುಚ್ಕೊಳತ್ತಾಳ ಎಲ್ಲಿ ಹಿಂಗ್ ಮಾಡತ್ತೇನೆ ಹಿಂಗ್ ಮಾಡೀನಿ ಅಕ್ಕಿ ಓಕೆ ಫ್ರೆಂಡ್ಸ್ ಅವ್ರಿಗೆ ವಾಲೆ ಬೇಕಾ ನಿಮ್ಮ ದಮ್ಮನು ಎರಡ್ ಸಲ ಯಾಕೆ ಚುಚ್ಕೊಂತಾರ ಒಂದೇ ಸೈಡ್ ಅಪ್ಪ ದೇವ್ರೇ 2 ಸಲ ಚುಚ್ಕೊಂಡು ನೋಡ್ರಿ ಅಕ್ಕಿ ಒಂದೇ ಸಳಿ ಹೆಂಗಿರ್ಬೋದು ಅದಕ್ಕೆ ಇನ್ನೊಂದ್ಸಲ ಚುಚ್ಕೊಳಂಗ್ ಮಾಡ್ಕೋಬೇಡ ತೂತ್ ಮಾಡ್ಕೋದಕ್ಕಿಂತ ತೂತ ಹೆಂಗ್ ಮಾಡ್ಕೊಡ್ಲಿ ಬೆಳಗ್ಗೆ ಕಡ್ಡಿ ಕೊಂತ ಇದ್ದಿತ್ತು ಓಕೆ ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೆಂಗ ಇನ್ನೊಂದ್ಸಲ ಅಪ್ಪ ದೇವ್ರೇ ಮೂಗ್ ಚುಚ್ಕೊಳ್ಳೋ ಸವಾಸನೆ ಬೇಡ ಹಿಂಗೆ ಕೆಲಸ ಇದು ತೆಗಿಯಕ್ಕಾಗಲ್ಲ ಅಂದ್ರೆ ಸಾಕು ಹಿಂಗೆ ಇರ್ಲಿದೆ ಬಾಯ್ ರೀ ಶುಭರಾತ್ರಿ ಗುಡ್ ನೈಟ್ ಏನಂದ್ರೆ ಎಲ್ಲರೂ ಹೋಮ್ ಟೂರ್ ಕೇಳತ್ರಿ ಭಾಳ ಖುಷಿ ಆಗತ್ತ ಹೋಮ್ ಟೂರ್ ಕೇಳತ್ರಿ ಮಾಡ್ತೀನಿ ಫಸ್ಟ್ ಸ್ವಲ್ಪ ಟೈಮ್ ಸಿಗಲ್ಲ ಆರಾಮಿದ್ ಬಿಟ್ಟು ಹೋಮ್ ಟೂರ್ ಮಾಡ್ತೀನಿ ಅಂತ್ರಿ ಇವತ್ತಿಗೆ ಹೋಮ್ ಟೂರ್ ಅಂದ್ರೆ ನಿಮ್ಮ ಮನೆ ಇದ್ನಲ್ಲ ನಾನು ಹೋಮ್ ಟೂರ್ ಮಾಡ್ತೀನಿ ಎಲ್ಲ ಸೊ ಮಾಡ್ತೀನಿ ರೀ ಫ್ರೆಂಡ್ಸ ಕಮೆಂಟ್ ಬಗ್ಗೆ ಮಾತಾಡೋದಾರಿ ಟೈಮ್ ಸಿಗಲ್ಲ ಕಮೆಂಟ್ಗಳು ಭಾಳ ಚೆನ್ನಾಗಿ ಮಾತಾಡ್ತೀನಿ ರೀ ಇವತ್ತು ಬ್ಲಾಗ್ ಇಲ್ಲಿ ಮಾಡ್ತೀನಿ ಬಾಯ್ ರೀ ಶುಭರಾತ್ರಿ ಗುಡ್ ನೈಟ್ ರೀ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಬಾಯ್ 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 ಗುಡ್ ನೈಟ್